ಹೇಳಾ ಹೇಳಾ ಶರರರ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದಿವ್ಯಸ್ ಲೈಫ್ ಸ್ಟೈಲ್ ಕನ್ನಡ. ಫ್ರೆಂಡ್ಸ್, ಹಾಗೆ ಇವತ್ತು ನಾನು ಗುರುವಾರ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಮೊದಲಿಗೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್. ಹಾಗೆ ತುಂಬ ದಿನ ಆಗಿತ್ತು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿ. ಸೊ ಅದಕ್ಕೆ ನಾನು ಅಂದ್ಕೊಂಡೆ ನ್ಯೂ ಇಯರ್ ದಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ, ಕಂಟಿನ್ಯೂ ಆಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತು ಗುರುವಾರ, ಹೊಸ ವರ್ಷ ದಿನ ಮೊದಲನೇ ವಾರ ಅಂತಲೇ ಹೇಳ್ಬೋದು. ಅದು ರಾಯರ ವಾರ ಬಂದಿರೋದು. ಹಾಗಾಗಿ ನಾನಿವತ್ತು ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡು ಇವಾಗ ದೇವ್ರ ಸಾಮಾನು ಸ್ವಲ್ಪ ಎಲ್ಲ ತೊಳೆಯೋದಿತ್ತು, ಎಲ್ಲ ತೊಳ್ಕೊಳ್ಳೋಣ ಅಂಥೇಳಿ ತೊಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಈ ಸಿಂಕಲ್ಲೇ ತೊಳ್ಕೊಳ್ಳೋವಂಥದ್ದು. ಸೊ ನೀಟಾಗೆಲ್ಲ ಕ್ಲೀನ್ ಮಾಡಿದ್ದೆ. ನಾನು ಕ್ಲೀನ್ ಮಾಡಿಬಿಟ್ಟು ಈಗ ದೇವ್ರ ಸಾಮಾನೆಲ್ಲ ನೀಟಾಗಿ ತೊಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ನಾನು ಸ್ವಲ್ಪ ದಿವಸ ವ್ಲಾಗ್ನ ಸ್ಟಾಪ್ ಆಗಿತ್ತು, ಯಾಕಂದರೆ ವೀಡಿಯೋಸ್ ಇತ್ತು. ಬಟ್ ಏನಾಗಿತ್ತು ಅಂದರೆ ಕೆಲವೊಂದು ವೀಡಿಯೋಸ್ ಎಲ್ಲ ಡಿಲೀಟ್ ಆಗೋಗಿತ್ತು. ತುಂಬ ಇಂಪಾರ್ಟೆಂಟ್ ವೀಡಿಯೋಸ್ ಮಾಡ್ಕೊಂಡಿದ್ದೆ. ಹಾಗೆ ನಮ್ಮ ಮಮ್ಮಿ ಮನೆ ಗೃಹ ಪ್ರವೇಶ ಆಗಿತ್ತು. ಸೊ ಅದ್ರದ್ದು ವೀಡಿಯೋ ಎಲ್ಲ ಇತ್ತು, ಕ್ಲಿಪ್ಪಿಂಗ್ಸ್ ಎಲ್ಲ ಚೆನ್ನಾಗಿತ್ತು. ನನಗೆ ಅದು ಎಲ್ಲಿ ಮಿಸ್ ಆಗೋಯಿತು ಅಂತಲೇ ಗೊತ್ತಾಗಿಲ್ಲ, ಡಿಲೀಟೇ ಆಗೋಗಿದೆ. ಸೊ ನಾನು ರಿಕವರಿ ಆಗೋಕ್ಕೆ ಅದನ್ನು ಎಲ್ಲ ಆ್ಯಪ್ಸಿಂದ ನಾನು ಡೌನ್ಲೋಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾಯಿದ್ದೀನಿ. ಬಟ್ ಸಿಗ್ತಾಯಿಲ್ಲ. ಏನಾದರೂ ಸಿಕ್ತು ಅಂದರೆ ನಾನು ನಮ್ಮ ಮನೆ ಗ್ರೂಪ್ ಪ್ರವೇಶದ ಎಲ್ಲ ವ್ಲಾಗ್ಸ್ಗಳನ್ನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಕೆಲವೊಂದು ವೀಡಿಯೋಸ್ ಇದೆ, ಸಿಕ್ಕಿಲ್ಲ ಅಂದರೆ ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೀವು ಎಂಜಾಯ್ ಮಾಡ್ತೀರಾ. ಹಾಗೆ ಏನಪ್ಪ ಅಂತಂದರೆ ನಾನು ಎಲ್ಲಿ ವೀಡಿಯೋಸ್ ವಾರಕ್ಕೆ 4 ವೀಡಿಯೋಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ವೀಡಿಯೋಸ್ ಮಾಡ್ಕೊಳಕ್ಕಾಗಿಲ್ಲ ಅಂದಾಗ ಏನು ಮಾಡೋಣ ಅಂದ್ಕೊಂಡಿದ್ದೀನಿ, ಈ ಬ್ಯಾಕ್ ವೀಡಿಯೋಸ್ ಎಲ್ಲ ಇದೆಯಲ್ಲ ಅದನ್ನೆಲ್ಲ ನಾನು ಅದನ್ನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಬನ್ನಿ ನಾನು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ದೇವ್ರ ಸಾಮಾನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನಾನು ಫ್ರೆಂಡ್ಸ್. ಹಾಗೆ ಏನಪ್ಪ ಅಂತಂದರೆ ಗುರುವಾರ ರಾಯರ ವಾರ ಆಗಿರೋದ್ರಿಂದ ನನಗೆ ಒಂಥರ ಹಬ್ಬದ ಥರನೇ ಫೀಲ್ ಆಗುತ್ತೆ, ಹಬ್ಬ ಇರೋ ಥರನೇ ಅನಿಸುತ್ತೆ. ಯಾಕಂದರೆ ಅಷ್ಟು ಸಮಾಧಾನವಾಗಿ ಅಷ್ಟು ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತೀವಲ್ಲ. ಸೊ ಆಗ ಹಬ್ಬ ಥರನೇ ಅನಿಸ್ತಾ ಇರುತ್ತೆ ನನಗೆ ರಾಯರ ವಾರ ಅಂತೂ ಫ್ರೆಂಡ್ಸ್. ಹಾಗೆ ಈಗ ನಾನು ದೇವ್ರ ಸಾಮಾನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಎಲ್ಲ ಜೋಡಿಸಿ ಇಟ್ಕೊಂಡಿದ್ದೀನಿ. ಈ ಥರ ಜೋಡಿಸಿದ್ದೀನಿ. ಇನ್ನು ಹೂವು ಹಾಕೋದು ಕೆಲವೊಂದಷ್ಟು ಕೆಲಸಗಳಿದ್ದೇ ಇರುತ್ತೆ ಅಲ್ವಾ. ಹಾಗೆ ಈಗ ನಾನು ದೇವ್ರ ಮನೆ ಕೆಲಸನ ಸ್ಟಾಪ್ ಮಾಡಿ ಈಗ ನಾನು ನನ್ನ ಮಗಳು ಸ್ನಾನ ಎಲ್ಲ ಆಗಿತ್ತು. ಅವಳಿಗೆ ಈಗ ನಾನು ಬಟ್ಟೆ ಹಾಕೋಣ ಅಂತ ಹೇಳಿ ಬಟ್ಟೆ ಎಲ್ಲ ಹಾಕಿ ಅವಳಿಗೆ ರೆಡಿ ಮಾಡಬೇಕು. ಅವಳಿಗೆ ಫಸ್ಟು ನಾನು ರೆಡಿ ಮಾಡಿಬಿಟ್ಟು ಆಮೇಲೆ ನಾನು ಮಿಕ್ಕಿ ಕೆಲಸ ಮಾಡ್ಕೊಳ್ಳೋಣ ಅಂತ. ಯಾಕಂದರೆ ನನ್ನ ಮಗಳಿಗೆ ಪ್ಲೇ ಗ್ರೂಪ್ಗೆ ಹಾಕಿರೋದ್ರಿಂದ ಅವಳು ಸ್ಕೂಲ್ ಟೈಮಿಂಗ್ಸ್ ಬಂದು 10 o'clock ಇರುತ್ತೆ. ಸೊ ಹಾಗಾಗಿ ಅದಕ್ಕಿಂತ ಮುಂಚೆ 1 hour ಅವಳಿಗೆ ಟೈಮ್ ಕೊಡಲೇಬೇಕು ನಾನು. ಸೊ ಹಾಗಾಗಿ ನಾನು ಕೆಲಸ ಮಾಡ್ತಾ ಪೂಜೆಗೆ ಮತ್ತು ಬೇರೆ ಕೆಲಸ ಅಂತಂದರೆ ಲೇಟ್ ಆಗಿಬಿಡುತ್ತಲ್ಲ ಅಂಥೇಳಿ ಅದನ್ನೆಲ್ಲ ಸ್ಟಾಪ್ ಮಾಡಿ ಈಗ ನನ್ನ ಮಗಳಿಗೆ ರೆಡಿ ಮಾಡಿಬಿಡೋಣ ಅಂಥೇಳಿ ರೆಡಿ ಮಾಡ್ತಾಯಿದ್ದೀನಿ. ಅವಳಿಗೆ ನಾನು ಇವರು ಪ್ಲೇ ಗ್ರೂಪ್ಗೆ ಹಾಕಿರೋದ್ರಿಂದ ಅವಳ ಟೈಮಿಂಗ್ಸ್ ಬಂದು 10 to 1:30 ಇದ್ದೇ ಇರುತ್ತೆ. ಸೊ ಅಷ್ಟೊತ್ತಿಗೆ ನಾನು ಅವಳಿಗೂ ಸ್ಕೂಲ್ಗೆ ಹೋಗೋಷ್ಟೊತ್ತಿಗೆ ನಾನು ಅವಳಿಗೆಲ್ಲ ರೆಡಿ ಮಾಡಿ ಅವಳಿಗೆ ಟಿಫನ್ ಮಾಡಿಸಿ ಅವಳದು ಕೆಲಸ ಇರುತ್ತೆ, 1 hour ಕೆಲಸ ಇರುತ್ತೆ. ಸೊ ಹಾಗಾಗಿ ನಾನು ಅಂದ್ಕೊಂಡೆ ಫಸ್ಟ್ ಅವಳಿಗೆ ರೆಡಿ ಮಾಡಿಬಿಟ್ಟು ಸ್ಕೂಲ್ಗೆ ಕಳಿಸೋ ಆಮೇಲೆ ಪೂಜೆ ಎಲ್ಲ ಮಾಡ್ಕೊಳ್ಳೋಣ, ನಿಧಾನಕ್ಕೆ ಬರೀ ಮಾಡ್ಕೊಳೋದು ಬೇಡ ಅಂಥೇಳಿ ನಾನು ಫಸ್ಟ್ ಅವಳಿಗೆ ರೆಡಿ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ಈಗಳಿಗೆ ಫ್ಯಾನ್ಸಿ ಆಗಿರೋಂಥ ಒಂದು ಫ್ರಾಕ್ ಹಾಕಿದ್ದೀನಿ. ಅವಳು ತುಂಬ ಇಷ್ಟಪಟ್ಟು ಹಾಕ್ಸ್ಕೊಂಡ್ಳು. ಇದು ಅವ್ಳಿಗೆ ಇಷ್ಟ ಆಗುತ್ತೆ ಅಂತೇಳಿ ಅವ್ರ ಪಾಪ ಹೊಸ ತೊಗೊಬಂದು ಇಟ್ಟಿದ್ರು. ಸ್ಕೂಲ್ಗೆ ಹೋಗುವಾಗಲೇ ಅವಳಿಗೆ ಹೊಸ ತೊಗೊಬಂದು ಇಟ್ಟಿದ್ರು ಪಾಪ. ಸೊ ಹಾಗಾಗಿ ಅದರಲ್ಲಿ ಒಂದು ತೆಗೆದು ಹಾಕ್ತಾಯಿದ್ದೀನಿ. ಜೊತೆಗೆ ಏನಪ್ಪ ಅಂತಂದರೆ ಅವಳಿಗೆ ನಾವು ಪ್ಲೇ ಗ್ರೂಪ್ ಹಾಕಿ 1 month ಆಗಿರೋದಷ್ಟೇ. ಅದ್ರದ್ದು ವೀಡಿಯೋಸ್ ಕೂಡ ಇತ್ತು, ಅದು ಕ್ಲಿಪ್ಪಿಂಗ್ಸ್ ಕೂಡ ಡಿಲೀಟ್ ಆಗಿದೆ. ನೋಡೋಣ, ಟ್ರೈ ಮಾಡ್ತೀನಿ, ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಅಕಸ್ಮಾತ್ ಏನಾದರೂ ಅವಳು ಪ್ಲೇ ಗ್ರೂಪ್ದು ವೀಡಿಯೋಸ್ ಎಲ್ಲ ಇತ್ತು ಅಂದರೆ ಅದನ್ನು ಕೂಡ ಒಂದಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈಗ ನಾನು ಅವಳಿಗೆ ಫೇಸ್ಗೆ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗಳನ್ನ ಹ್ಯಾಂಡಲ್ ಮಾಡಿಕೊಂಡು ನಾನು ಅವಳಿಗೆ ರೆಡಿ ಮಾಡೋಕ್ಕೆ 1 hour ಬೇಕೇ ಬೇಕು. ನೋಡಿ ಎಷ್ಟು ಆಟ ಆಡ್ಸಾಕ್ತಾಳೆ. ಅವಳಿಗೆ ಫಸ್ಟ್ ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ನಾನು ಇದನ್ನ ಮ್ಯೂಸಿಕಲ್ಲಿ ಆ್ಯಡ್ ಮಾಡ್ತೀನಿ, ನೋಡಿ. ಹಾಗೆ ಇವತ್ತು ಸ್ನ್ಯಾಕ್ಸ್ ಬಾಕ್ಸ್ಗೆ ಪೊಮೊಗ್ರೆನೇಟ್ ಹಾಕೋಣ ಅಂತೇಳಿ ಹಾಕ್ತಾಯಿದ್ದೆ. ಹಾಗೆ ಇವತ್ತು ಟಿಫನ್ ಬಂದು ಇಡ್ಲಿ, ಅವಳಿಗೆ ಇಡ್ಲಿ ಎಲ್ಲ ತಿನ್ನಿಸ್ಬಿಟ್ಟು ಅವಳಿಗೆ ರೆಡಿ ಮಾಡಿ ಈಗ ಬಾಕ್ಸ್ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಟಿಫನ್ನೇನು ತೋರ್ಸೋಕ್ಕೆ ಹೋಗಿಲ್ಲ. ಟಿಫನ್ ಬಂದು ಇವತ್ತು ಇಡ್ಲಿ ಮಾಡಿದ್ದೆ, ಬೇಗ ಆಗುತ್ತೆ. ಗುರುವಾರ ಅಂದರೆ ನಾನು ಇಡ್ಲಿನ ಸ್ವಲ್ಪ ಮಾಡೋದಕ್ಕೆ ಟ್ರೈ ಮಾಡ್ತಾಯಿರ್ತೀನಿ.
ಯಾಕಂದರೆ ಬೇಗ ಆಗುತ್ತೆ, ನನಗೂ ಪೂಜೆ ಕೆಲಸ ಎಲ್ಲ ಇರುತ್ತಲ್ಲ, ಒಂದು ಇಟ್ವಿ ಅಂದರೆ ಆಗೋಗುತ್ತೆ ಅಂದ್ಬಿಟ್ಟು ಆ ಥರ ಮಾಡ್ಕೊಳ್ತೀನಿ. ಹಾಗೆ ಈಗ ಅವಳು ಸ್ಕೂಲ್ ಕೂಡ ಹೊರಟ್ಲು. ಯಾವ ರೀತಿ ಹೋಗ್ತಾಳೆ, ಎಷ್ಟು ಖುಷಿಯಾಗಿ ಹೋಗ್ತಾಳೆ. ನನಗಂತೂ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಒಂದಿನ ಒನ್ ಡೇ ಅಷ್ಟೇ ಅಳ್ತಿದ್ಲು ಸ್ಟಾರ್ಟಿಂಗಲ್ಲಿ, ಒನ್ ಡೇ. ಅದಾದಮೇಲಿಂದ ಅವಳು ಅಳೋದು ಅವೆಲ್ಲ ಏನು ಮಾಡೇ ಇಲ್ಲ ಪಾಪ. ಅವಳು ತುಂಬ ಆರಾಮಾಗಿ ಹೋಗ್ತಾಳೆ. ಹಾಗೆ ಅದು ಕೂಡ ಒಂದು ಕ್ಲಿಪ್ ತೊಗೊಂಡೆ. ಹಾಗೆ ಈಗ ಹಸ್ಬೆಂಡ್ ಬಂದು ಪಾಪನ ಸ್ಕೂಲಿಗೆ ಬಿಟ್ಬಿಟ್ಟು ಅವರು ಮನೆಗೆ ಬಂದು ಟಿಫನ್ ಮಾಡಿಕೊಂಡು ಆಮೇಲೆ ಆಫೀಸಿಗೆ ಹೋಗ್ತಾರೆ. ಹಾಗೆ ಈಗ ನನ್ನ ಮಗಳು ಸ್ಕೂಲಿಗೆ ಹೊರಟ್ಲು. ಈಗ ನನ್ನ ಪೂಜೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಹಾಗೆ ನಮ್ಮ ಮನೇಲಿ ಗುರುವಾರದೊತ್ತು ವಾರ ಅಂತ ಮಾಡೋದು, ಅಂದರೆ ದೇವಸ್ಥಾನ ತೊಳೆದು ನೀಟಾಗಿ ಕ್ಲೀನ್ ಮಾಡಿ ಅದು ಮಾಡ್ಕೊಳ್ತೀನಿ. ವಾರಕ್ಕೆ ಒಂದು ಸಲ ಮಾಡೇ ಮಾಡ್ತೀನಿ. ತುಂಬ ಜನ ಬೇರೆ ಬೇರೆ ವಾರಗಳು ಮಾಡ್ತಾರೆ. ನೀವು ಯಾವ ವಾರ ಮಾಡ್ತೀರಾ ಅನ್ನೋದು ನನಗೆ ಕಾಮೆಂಟ್ ಸೆಕ್ಷನ್ ತಿಳಿಸಿ, ನನಗೂ ಗೊತ್ತಾಗುತ್ತೆ. ಹಾಗೆ ಈಗ ನಾನು ರಾಯರ್ ಫೋಟೋಗೆ ಫಸ್ಟು ನೀಟಾಗಿ ಒಂದು ಕ್ಲೀನ್ ಬಟ್ಟೆಯಲ್ಲಿ ನಾನು ಫೋಟೋಗೆಲ್ಲ ನೀಟಾಗಿ ಒರೆಸ್ಕೊಂಡು ಅದಾದಮೇಲಿಂದ ಗಂಧ ಎಲ್ಲ ಇಟ್ಟು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇದೇನಪ್ಪ ಅಂದರೆ ರಾಯರ್ ಫೋಟೋ ನಾನು ರೀಸೆಂಟಾಗಿ ಮಂತ್ರಾಲಯಕ್ಕೆ ಹೋಗಿದ್ವಿ, ಅಲ್ಲಿಂದ ತೊಗೊಬಂದಿದ್ದು. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಏನಪ್ಪ ಅಂದರೆ ಇನ್ನೊಂದು ಇತ್ತು, ಅದು ಶೇಡ್ ಥರ ಆಗೋಗಿತ್ತು. ನಂಗೆ ಅದು ಯಾಕೋ ಇಟ್ಬಿಟ್ಟು ಪೂಜೆ ಮಾಡೋಕ್ಕೆ ಮನಸ್ಸೇ ಆಯ್ತಾ ಇರಲಿಲ್ಲ. ಓಕೆ ಹೋದಾಗ ಒಂದು ತರಲೇಬೇಕು ಅಂತೇಳಿ ಒಂದು ಗ್ಲಾಸ್ ತೊಗೊಂಬಂದಿದ್ದೀನಿ ಈ ಸಲ. ಯಾಕಂದರೆ ನೀವು ಹೂವು ಎಲ್ಲ ಹಾಕಿದಾಗೆಲ್ಲ ತೊಟಕಿ ಅದು ಶೇಡ್ ಆಗೋಗಿತ್ತು. ನಂಗೆ ಆ ಥರ ಇಟ್ಬಿಟ್ಟು ಪೂಜೆ ಮಾಡೋಕ್ಕೆ ಮನಸ್ಸೇ ಹೋಗ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನು ಈ ಸಲ ಗ್ಲಾಸೇ ತೊಗೊಂಬಂದೆ. ತುಂಬ ಚೆನ್ನಾಗಿದೆ. ಹಾಗೆ ರಾಯರು ಅಷ್ಟೇ ಎದ್ದು ಕೂತಿರೋ ಥರನೇ ನಮ್ಮ ಮನೇಲಿ ಇರೋ ಥರನೇ ಅನಿಸ್ತಾ ಇರುತ್ತೆ ನನಗೆ ಯಾವಾಗಲೂ ರಾಯರ್ ಫೋಟೋ ನೋಡ್ತಾ ಇದ್ದರೆ. ಸೊ ಹಾಗೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ರಾಯರ್ ಫೋಟೋ ಅಂತ. ಹಾಗೆ ಈಗ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ನನಗೆ ರಾಯರ ವಾರ ದಿನ ತುಂಬ ಸ್ಪೆಷಲಾಗಿ ಪೂಜೆ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಜೊತೆಗೆ ನಾನು ನನ್ನ ಹಸ್ಬೆಂಡ್ಗೆ ಹೇಳಿದ್ದೆ, ರಾಯರ ವಾರ ದಿನ ಒಂದು ಹಾರ ಬೇಕೇ ಬೇಕು ಪೂಜೆ ಮಾಡೋಕ್ಕೆ ಅಂತ ಹೇಳಿದೆ. ಅವರು ಪ್ರತಿ ವಾರನೂ ಕೂಡ ಹಾರ ತಗೊಂಡು ಕೊಡ್ತಾರೆ. ನನಗೆ ರಾಯರಿಗೆ ಎಷ್ಟು ಹೂವು ಹಾಕಿದ್ರೂ ಸಮಾಧಾನ ಆಗೋಲ್ಲ. ಏನೋ ಆಗ್ತಾ ಇರಬೇಕು, ಏನೋ ಪೂಜೆ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ ಮನಸ್ಸಲ್ಲಿ. ಸೊ ಹಾಗಾಗಿ ನಾನು ತುಂಬ ಚೆನ್ನಾಗಿ ಪೂಜೆ ಮಾಡಬೇಕು ರಾಯರ ವಾರ ಅಂಥೇಳಿ ನಾನು ಎಷ್ಟಾಗುತ್ತೆ ನನಗೆ ಅಷ್ಟು ಮಾಡ್ತೀನಿ.
ಹಾಗೆ ನಾನು ಹೂವು ಎಲ್ಲ ಫಸ್ಟು ಹಾಕ್ಕೊಳ್ಳೋಣ ಅಂತೇಳಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಹೂವೆಲ್ಲ ಹಾಕ್ಕೊಂಡಾದ್ಮೇಲೆ ಮತ್ತೆ ಸಿಗ್ತೀನಿ. ಜೊತೆಗೆ ನಾನು ಇವಾಗ ದೇವ್ರ ಪ್ರಸಾದ ಕೂಡ ಮಾಡಬೇಕು. ಸೊ ಪ್ರಸಾದ ಏನು ಮಾಡ್ತೀನಿ ಅಂದರೆ ನಿಮ್ಮ ಜೊತೆ ಮುಂದೆ ಶೇರ್ ಮಾಡ್ಕೊಳ್ತೀನಿ, ಬನ್ನಿ. ದೇವ್ರ ಮನೆಯಲ್ಲಿ ಕಂಪ್ಲೀಟಾಗಿ ರೆಡಿ ಮಾಡಿದ್ದಾಯಿತು. ಈಗ ನಾನು ದೇವ್ರಿಗೆ ನೈವೇದ್ಯಕ್ಕೆ ಅಂತ ಸಜ್ಜಿಗೆ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿ ವಾರ ಹೀಗೆ ಮಾಡೋದು. ದೇವ್ರ ಮನೆ ರೆಡಿ ಮಾಡಿದ್ಮೇಲೆ ನಾನು ಫಸ್ಟು ಫ್ರೆಶ್ ಅಪ್ ಎಲ್ಲ ಆಗಿ ಮತ್ತು ಮುಖ ಎಲ್ಲ ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡಿ ದೇವ್ರ ಪ್ರಸಾದ ಮಾಡ್ಕೊಳ್ತಾ ಇದ್ದೀನಿ. ಪ್ರಸಾದ ನಾನು ಪ್ರತಿ ವಾರನೂ ಒಂದು ಸಜ್ಜಿಗೆ ಇಲ್ಲಾಂದರೆ ಹೈಗುರೆ ಪ್ರಸಾದ ಮಾಡ್ತಾ ಇರ್ತೀನಿ. ನಾನು ಆಲ್ಮೋಸ್ಟ್ ಜಾಸ್ತಿ ಮಾಡೋದಂದರೆ ಹೈಗುರೆ ಪ್ರಸಾದ ಮತ್ತು ಸಜ್ಜಿಗೆ ರಾಯರಿಗೆ ಇಷ್ಟ ಆಗುತ್ತೆ ಅಂತ ಅದನ್ನ ಮಾಡ್ಕೊಳ್ತಾ ಇರ್ತೀನಿ. ಆ್ಯಕ್ಚುಲಿ ಈಗ ಏನಪ್ಪ ಅಂದರೆ ಸಜ್ಜಿಗೆ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಈಗ ನಾನು ಸಜ್ಜಿಗೆ ಮಾಡ್ಕೊಳ್ಳೋದಕ್ಕೆ ರವೆ ಎಲ್ಲ ನೀಟಾಗಿ ತುಪ್ಪದಲ್ಲಿ ಹುರಿದಿದ್ದಾಯಿತು. ಈಗ ಅದೇ ಪಾತ್ರೆಗೆ ನಾನು ಸ್ವಲ್ಪ ತುಪ್ಪ ಹಾಗೆ ಸ್ವಲ್ಪ ಗೋಡಂಬಿ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಹಾಗೆ ನೋಡಿದ್ರಲ್ಲ, ಈಗ ದೇವ್ರ ನೈವೇದ್ಯ ಕೂಡ ಆಯಿತು. ಈಗ ದೇವ್ರ ಮನೆ ರೆಡಿ ಕೂಡ ಆಗಿದೆ. ಈಗ ನೆಕ್ಸ್ಟ್ ನಾನು ದೀಪ ಹಚ್ಕೊಂಡು ಪೂಜೆ ಮಾಡ್ಕೊಳ್ಳೋದಷ್ಟೇ. ಈಗ ಇನ್ನೊಂದೇನಪ್ಪ ಅಂತಂದರೆ, ನನಗೀತ ದೇವ್ರ ಮನೆ ಹೂವು ಹಾಕಿ ಪೂಜೆ ಮಾಡೋದಂದ್ರೆ ತುಂಬ ಇಷ್ಟ ಆಗುತ್ತೆ. ನೋಡಿದ್ರೆ ನೋಡ್ತಾನೆ ಇರಬೇಕು ಅನಿಸ್ತಾ ಇರುತ್ತೆ. ಹಾಗೆ ಈಗ ನಾನು ದೀಪ ಹಚ್ಕೊಂಡು ಈಗ ನಾನು ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ.
ಹಾಗೆ ಈಗ ನಾನು ದೇವರಿಗೆ ದೀಪ ಎಲ್ಲ ಹಚ್ಚಿದ್ದಾಯಿತು. ಹಾಗೆ ರಾಯರಿಗೂ ಕೂಡ ನಾನು ತುಪ್ಪ ದೀಪನೇ ಹಚ್ಚೋದು, ತುಪ್ಪ ದೀಪ ಕೂಡ ಹಚ್ಚಿದ್ದಾಯಿತು. ಹಾಗೆ ನಾನೀಗ ಧೂಪದ ಕಪ್ ಬರುತ್ತಲ್ಲ ಅದನ್ನ ಹಚ್ಕೊಳ್ತಾ ಇದ್ದೀನಿ. ನನಗೆ ಇದು ಹಚ್ಚಿದ್ರೇ ಒಂಥರ ಸಮಾಧಾನ, ಅದೇನೋ ಒಂಥರ ಪಾಸಿಟಿವ್ ಫೀಲ್ ಅಂತಲೇ ಹೇಳ್ಬೋದು. ಅದು ಫ್ರೇಗ್ರೆನ್ಸ್ ಆಗಿರ್ಬೋದು, ಅದ್ರ ವೈಬೇ ಬೇರೆ. ಸೊ ಹಾಗಾಗಿ ನಾನು ಪ್ರತಿ ವಾರ ಆಗಿರ್ಬೋದು, ಮತ್ತು ವಾರದಲ್ಲಿ ಸೋಮವಾರ, ಮಂಗಳವಾರ, ಗುರುವಾರ, ಶುಕ್ರವಾರ, ಶನಿವಾರ, ನಾನು ವಾರದಲ್ಲಿ ಒಂದು ದಿನ ಬಿಟ್ಟು ಮಿಕ್ಕಿದ ದಿನ ಎಲ್ಲ ನಾನು ಧೂಪ ಹಚ್ತೀನಿ. ಹಚ್ಚೋದ್ರಿಂದ ನಮ್ಗೆ ಏನೋ ಒಂಥರ ಪಾಸಿಟಿವ್ ಫೀಲ್ ಆಗುತ್ತೆ, ಮನೇಲಿ ನೆಗೆಟಿವ್ ಎನರ್ಜಿ ಇರೋಲ್ಲ ಆಗ ಫ್ರೆಂಡ್ಸ್. ಹಾಗೆ ಪೂಜೆ ಕ್ಲಿಪ್ಪಿಂಗ್ಸ್ ಏನೇನಿದೆ ಅದನ್ನೆಲ್ಲ ನಾನು ಕಂಪ್ಲೀಟಾಗಿ ಮ್ಯೂಸಿಕ್ನ ಆ್ಯಡ್ ಮಾಡ್ತೀನಿ. ಫ್ರೆಂಡ್ಸ್, ಹಾಗೆ ಕಂಪ್ಲೀಟಾಗಿ ಪೂಜೆ ಎಲ್ಲ ಆಯಿತು. ಹಾಗೆ ಈಗ ನೋಡ್ಬೋದು ರಾಯರು ನನಗೆ ಹೂ ಪ್ರಸಾದ ಹೇಗೆ ಕೊಡ್ತಾರೆ ಅಂತ. ತುಂಬಾ ಖುಷಿ ಆಯಿತು. ಕೇಳಿದ ತಕ್ಷಣ ನಂಗೆ ರಾಯರು ಹೂ ಪ್ರಸಾದ ಕೊಡ್ತಾರೆ. ಪ್ರತಿ ಸಲವೂ ಹಾಗೆ ಆಗುತ್ತೆ. ಸೊ ರಾಯರ ಆಶೀರ್ವಾದ ನಮಗೆ ಸದಾ ಇರಲಿ ಅಂತ ನಾನು ದೇವ್ರಿಗೆ ಕೇಳ್ಕೊಳ್ತೀನಿ. ಹಾಗೆ ಈಗ ನಾನು ಪೂಜೆ ಕಂಪ್ಲೀಟ್ ಎಲ್ಲ ಆಯಿತು. ಈಗ ನಾನು ಅರ್ಶಿನ ಕುಂಕುಮನ ಇಟ್ಕೊಂಡು ನಾನು ಪೂಜೆನ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ದೇವ್ರ ಮೇಲೆ ಪೂಜೆ ಎಲ್ಲ ಮುಗ್ದಾದ ಮೇಲೆ ನನಗೆ ಆಚೆಗೆ ಅಂದರೆ ತುಳಸಿ ಪೂಜೆ ಕೂಡ ಇರುತ್ತಲ್ವ, ಅದನ್ನ ನಾನು ಫಸ್ಟು ಒಳಗಡೆ ಪೂಜೆ ಮಾಡಿದ್ಮೇಲೆ ನಾನು ಆಚೆ ಹೋಗ್ಬಿಟ್ಟು ಮಾಡೋಣ ಅಂತೇಳಿ. ಸೊ ಹಾಗಾಗಿ ನಾನು ಫಸ್ಟು ಒಳಗಡೆ ಮಾಡ್ಕೊಳ್ತೀನಿ.
ಫ್ರೆಂಡ್ಸ್ ಹಾಗೆ ಈಗ ನಾನು ನೈಟಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಮಾರ್ನಿಂಗ್ ಪೂಜೆ ಎಲ್ಲ ಆದಮೇಲೆ ಮತ್ತೆ ಮಾಡೋದಕ್ಕಾಗಿಲ್ಲ ವ್ಲಾಗ್ನ. ಸೊ ಹಾಗಾಗಿ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೈಟ್ ಇವಾಗ ಡಿನ್ನರ್ಗೆ ಅಂತ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇವತ್ತು ಹೊಸ ವರ್ಷ ಆಗಿರೋದ್ರಿಂದ ನಾನು ಸ್ವಲ್ಪ ಸ್ವೀಟ್ ಮಾಡೋಣ ಅಂತೇಳಿ ಹಸ್ಬೆಂಡು ಹೆಸರುಬೇಳೆ ಪಾಯಸ ಮಾಡು ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ಅವ್ರಿಗೋಸ್ಕರ ಹೆಸರುಬೇಳೆ ಪಾಯಸ ಮಾಡಿದ್ದೀನಿ. ಹಾಗೆ ಪನ್ನೀರ್ ಬಟರ್ ಮಸಾಲ, ಹಾಗೆ ಚಪಾತಿ, ಪನ್ನೀರ್ ಗೀ ರೋಸ್ಟು ಮತ್ತು ವೈಟ್ ಸಾಸ್ ಪಾಸ್ತಾ ಕೂಡ ಮಾಡೋಣ ಅಂತಲೂ ಅಂದ್ಕೊಂಡಿದ್ದೀನಿ. ಸೊ ಇಷ್ಟು ಮಾಡಬೇಕು. ಇವಾಗ ನಾನು ಪಟ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ನಾನು ಹೆಸರುಬೇಳೆ, ಹಾಗೆ ಈಗ ನಾನು ಹೆಸರುಬೇಳೆ ಕೂಡ ವಿಷಲ್ ಹಾಕ್ಸ್ಕೊಂಡಿದ್ದೆ. ಹೆಸರುಬೇಳೆಗೆ ಕೂಗಿರೋಂಥ ಹೆಸರುಬೇಳೆಗೆ ಸ್ವಲ್ಪ ಬೆಲ್ಲದ ಪಾಕ, ಹಾಗೆ ಮತ್ತು ಕಾಯಿ, ಗಸಗಸೆ, ಏಲಕ್ಕಿ, ಸ್ವಲ್ಪ ಕ್ಯಾಶ್ಯೂ ಅಂದರೆ ಗೋಡಂಬಿ ಎಲ್ಲ ಹಾಕ್ಬಿಟ್ಟು ಅದನ್ನ ರುಬ್ಬಿರೋದಂತ ಹಾಕಿ ಸ್ವಲ್ಪ ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ಹಾಗೆ ಈಗ ನಾನು ಸ್ವಲ್ಪ ಕುದೀತಾ ಇರಲಿ ಅಂಥೇಳಿ ಹಾಗೆ ನಾನೀಗ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅಂಥೇಳಿ ಗೋಡಂಬಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ದ್ರಾಕ್ಷಿ ಹಾಕೋಬೋದು, ಬಟ್ ನಾನು ದ್ರಾಕ್ಷಿ ಇಷ್ಟ ಆಗಲ್ಲ ಅಂತೇಳಿ ದ್ರಾಕ್ಷಿ ಹಾಕಲಿಲ್ಲ. ಅದನ್ನ ಬರೀ ನಾನು ಗೋಡಂಬಿ ಹಾಕ್ಬಿಟ್ಟು ಈಗ ತುಪ್ಪದಲ್ಲಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಾಗಿತ್ತು ಪಾಯಸ ಮಾತ್ರ. ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಂತಲೇ ಹೇಳ್ಬೋದು. ಈಗ ಆಲ್ಮೋಸ್ಟ್ ಪಾಯಸ ಕೂಡ ರೆಡಿ ಆಯಿತು ಫ್ರೆಂಡ್ಸ್. ಹಾಗೆ ಈಗ ಒಂದು ಕಡೆ ಪಾಯಸ ರೆಡಿ ಆಯಿತು. ಈಗ ಒಂದು ಕಡೆ ನಾನು ಟೊಮೆಟೊನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಪನ್ನೀರ್ ಬಟರ್ ಮಸಾಲ ಮಾಡ್ಕೊಳ್ಳೋದಕ್ಕೆ ಬೇಗ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಏನಪ್ಪ ಅಂತಂದರೆ ಇದು ರೆಸಿಪೀಸ್ ಏನು ಶೇರ್ ಮಾಡ್ಕೊಳ್ತಾ ಇಲ್ಲ, ಜಸ್ಟ್ ಹಾಗೆ ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಳ್ತಾ ಇದ್ದೀನಿ. ಹಾಗೆ ನೀವು ನೋಡ್ತಾ ಇರ್ಬೋದು ಪನ್ನೀರ್ ಬಟರ್ ಮಸಾಲ ಕೂಡ ರೆಡಿ ಆಗ್ತಾ ಇದೆ. ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು. ಹಾಗೆ ಈಗ ನಾನು ವೈಟ್ ಸಾಸ್ ಪಾಸ್ತಾ ಮಾಡ್ಕೊಳ್ತಾ ಇದ್ದೀನಿ. ತುಂಬ ದಿವಸದಿಂದ ಅಂದ್ಕೊಳ್ತಾನೇ ಇದ್ದೆ ವೈಟ್ ಸಾಸ್ ಪಾಸ್ತಾ ಮಾಡಬೇಕು ಅಂತ, ಬಟ್ ಆಗ್ತಾನೇ ಇರಲಿಲ್ಲ. ಹೆಂಗೂ ಕ್ಯಾಪ್ಸಿಕಮ್ ಎಲ್ಲ ಇತ್ತು, ಸೊ ಆಗ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಮಾತ್ರ. ನನಗಂತೂ ವೈಟ್ ಸಾಸ್ ಪಾಸ್ತಾ ಫಸ್ಟ್ ಫೇವ್ರೆಟ್ ಅಂತಲೇ ಹೇಳ್ಬೋದು. ಹಸ್ಬೆಂಡ್ಗೆ ಇಷ್ಟ ಆಗಲ್ಲ ಅಷ್ಟೊಂದು, ಬಟ್ ಚೆನ್ನಾಗಾಗಿತ್ತು ಅಂತೇಳಿ ಅವರು ಇವತ್ತು ಪಾಸ್ತಾ ತಿಂದರು. ಹಾಗೆ ಈಗ ನಾನು ಅಡುಗೆ ಕೂಡ ಕಂಪ್ಲೀಟ್ ಆಯಿತು. ಚಪಾತಿ, ಪನ್ನೀರ್ ಬಟರ್ ಮಸಾಲ, ಪನ್ನೀರ್ ಗೀ ರೋಸ್ಟ್ ಮಾಡಿದ್ದೆ. ಹಾಗೆ ಪಾಯಸ ಕೂಡ ಮಾಡಿದ್ದೆ. ನೋಡಿ ವೈಟ್ ಸಾಸ್ ಪಾಸ್ತಾ ಕೂಡ ರೆಡಿಯಾಗಿತ್ತು. ಎಲ್ಲನೂ ಚೆನ್ನಾಗಾಗಿತ್ತು. ರೆಸಿಪೀಸ್ ಮಾತ್ರ ಯಾರಿಗಾದ್ರೂ ಯಾವ್ದಾದ್ರು ರೆಸಿಪೀಸ್ ಬೇಕಾದರೆ ನನಗೆ ಹೇಳಿ, ನಾನು ಕಂಪ್ಲೀಟ್ ಡೀಟೇಲಾಗಿ ಅದನ್ನು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಪನ್ನೀರ್ ಬಟರ್ ಮಸಾಲ ಮಾತ್ರ ಹೋಟೆಲ್ ಸ್ಟೈಲ್ ಥರನೇ ಆಗಿತ್ತು. ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಮಾಡಿದ್ದೆ, ತುಂಬ ಚೆನ್ನಾಗಾಗಿತ್ತು. ಚಪಾತಿ ಜೊತೆ ಮಾತ್ರ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹಾಗೆ ನಾನು ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಐ ವಿಲ್ ಟಿಲ್ ದೆನ್ ಟೇಕ್ ಕೇರ್. ಬೈ, ಥ್ಯಾಂಕ್ಸ್ ಫಾರ್ ವಾಚಿಂಗ್.